ಸರ್, ಚರಕ ಸಂಹಿತಾದಲ್ಲಿ ಆಹಾರ ಈಸ್ ಮಹಾಭೈಷಜ ಅಂತ ಹೇಳಿದ್ದಾರೆ. ಅದರ ಅರ್ಥ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತೀರಾ? ಗುಡ್ ಕ್ವಶನ್. ಚರಕಾಚಾರ್ಯರು ಹೇಳಿರುವ ಹಾಗೆ ಆಹಾರವೇ ಶ್ರೇಷ್ಠ ಔಷಧಿ. ನಮ್ಮ ದೇಹ, ಮನಸ್ಸು, ಆರೋಗ್ಯ ಇವುಗಳ ಮೂಲವೇ ಆಹಾರ. ಸರಿಯಾದ ಆಹಾರವೇ ರೋಗ ಪರಿಹಾರದ ಮಾರ್ಗ. ಆಹಾರದ ಬಗ್ಗೆ ಮಹಾಭಾರತದ ಶಾಂತಿ ಪರ್ವದಲ್ಲಿ ಸ್ಪಷ್ಟವಾಗಿ ತಿಳಿಸಿಕೊಡಲಾಗಿದೆ. ಹಸ್ತಿನಾಪುರದ ಆ ಸುಂದರ ಬೆಳಗ್ಗೆ ಚಿಕ್ಕ ಪಾಂಡವರು ತಮ್ಮ ಪಿತಾಮಹ ಭೀಷ್ಮನ ಉಪದೇಶವನ್ನು ಕೇಳಲು ಸಂಜೆತಾ ಕಣ್ಣುಗಳಲ್ಲಿ ಕುತೂಹಲ, ಹೆಜ್ಜೆಗಳಲ್ಲಿ ಚೈತನ್ಯ ತುಂಬಿಕೊಂಡು ಶಾಂತವಾಗಿ ನಡೆಯುತ್ತಿದ್ದಾರೆ. ಅನ್ನಬ್ಧಾವಂತಿ ಭೂತಾನಿ ಭೂತಾನಾನ್ಯೇನ ಜೀವತಿ. ಅನ್ನದಾನಂ ಪರಂ ದಾನಂ ನ ಭೂತಂ ನ ಭವಿಷ್ಯತಿ. ಅನ್ನಂ ಪ್ರಾಣಃ ಪ್ರಜಾನಂ ಚ ತಸ್ಮಾದನ್ನಂ ಪ್ರಶಸ್ಯತೆ. ಅನ್ನದಿಂದಲೇ ಸಕಲ ಭೂತಗಳು ಉಂಟಾಗುತ್ತವೆ, ಅನ್ನದಿಂದಲೇ ಅವು ಜೀವಿಸುತ್ತವೆ. ಅನ್ನವೇ ಪ್ರಾಣ. ಸಾತ್ವಿಕ ಆಹಾರ ಹಾಲು, ಹಣ್ಣು, ಧಾನ್ಯ. ರಾಜಸಿಕ ಆಹಾರ ಖಾರ ಮತ್ತು ಹುಳಿಯಾದ ಪದಾರ್ಥಗಳು. ತಾಮಸಿಕ ಆಹಾರ ಹಾಳಾದ ಹಳೆಯ ಪದಾರ್ಥಗಳು. ಅನ್ನದಾನಕ್ಕಿಂತ ಶ್ರೇಷ್ಠವಾದ ದಾನ ಹಿಂದೆಯೂ ಇರಲಿಲ್ಲ, ಮುಂದೆ ಕೂಡ ಇರದು. ಮಿತಾಹಾರವು ಆರೋಗ್ಯ ಮತ್ತು ಆಯುಷ್ಯವನ್ನು ಹೆಚ್ಚಿಸುತ್ತದೆ. ಅತಿ ಆಹಾರವು ರೋಗಗಳಿಗೆ ಕಾರಣ. ಭೀಷ್ಮ ಪಿತಾಮಹನು ಪಾಂಡವರಿಗೆ ಕಲಿಸಿದ ಪಾಠವೇನೆಂದರೆ, ಅನ್ನವಿಲ್ಲದೆ ಜೀವನವಿಲ್ಲ. ಅನ್ನವೇ ಪ್ರಥಮ ಧನ. ಅನ್ನವೇ ಧರ್ಮದ ಆಧಾರ. ಹಸಿದವನಿಗೆ ಊಟ ನೀಡುವುದೇ ಶ್ರೇಷ್ಠ ದಾನ. ಅನ್ನವನ್ನು ಗೌರವದಿಂದ ಕಾಣಬೇಕು ಎಂದು ಭೀಷ್ಮಾಚಾರ್ಯರು ಮಕ್ಕಳಿಗೆ ಹೇಳಿದರು. ಸರ್, ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಇನ್ನೊಂದು ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡ್ತೀರಾ? ಪಾಂಡವರು ತಮ್ಮ ಧರ್ಮವನ್ನು ಕಾಪಾಡುವ ದೃಢ ಸಂಕಲ್ಪದೊಂದಿಗೆ ದ್ರೌಪದಿಯ ಜೊತೆ ಶಾಂತವಾಗಿ ಅರಣ್ಯ ದಾರಿಯಲ್ಲಿ ನಡೆದು ಹೋಗುತ್ತಿದ್ದರು. ಅವರ ಮುಖದಲ್ಲಿ ತಾಳ್ಮೆ, ಹೃದಯದಲ್ಲಿ ನೋವು, ಆದರೆ ಹೆಜ್ಜೆಗಳಲ್ಲಿ ಧೈರ್ಯ ತುಂಬಿಕೊಂಡಿತ್ತು. ಅರಣ್ಯದ ಆ ಮೌನದ ನಡುವೆ ದ್ರೌಪದಿ ಒಂಟಿಯಾಗಿ ಯೋಚಿಸುತ್ತಾ ಕುಳಿತಿರುತ್ತಾಳೆ. ಸ್ವಾಮಿ, ಪ್ರತಿದಿನ ಋಷಿಗಳು, ಅತಿಥಿಗಳು ಹಾಗೂ ಮುನಿಗಳು ನಮ್ಮ ಆಶ್ರಮಕ್ಕೆ ಬರುತ್ತಿರುತ್ತಾರೆ. ಅವರಿಗೆ ಆಹಾರ ನೀಡುವುದು ನನ್ನ ಕರ್ತವ್ಯ. ಆದರೆ ಈ ಅರಣ್ಯದಲ್ಲಿ ಏನು ಸಿಗುವುದು? ನನ್ನ ಹೃದಯ ತುಂಬ ಕಳವಳವಾಗುತ್ತದೆ. ಪಾಂಚಾಲಿ, ನೀನು ಚಿಂತಿಸಬೇಡ. ನಾನು ಸೂರ್ಯದೇವರನ್ನು ಪ್ರಾರ್ಥಿಸುತ್ತೇನೆ. ಅವರು ಖಂಡಿತ ನಮಗೆ ಮಾರ್ಗವನ್ನು ನೀಡುತ್ತಾರೆ. ಓಂ ಸೂರ್ಯದೇವಾಯ ನಮಃ. ಓಂ ಸೂರ್ಯದೇವಾಯ ನಮಃ. ಓಂ ಸೂರ್ಯದೇವಾಯ ನಮಃ. ಧರ್ಮರಾಜ, ನಿನ್ನ ಸತ್ಯ, ನಿಷ್ಠೆ, ಧರ್ಮಬದ್ಧತೆ ನೋಡಿ ನನಗೆ ಸಂತೋಷವಾಗಿದೆ. ನಿನಗೆ ಅಕ್ಷಯ ಪಾತ್ರೆ ನೀಡುತ್ತೇನೆ. ಈ ಪಾತ್ರೆಯಿಂದ ಎಷ್ಟು ಅನ್ನ ತೆಗೆದುಕೊಂಡರೂ ಅದು ಮುಗಿಯುವುದಿಲ್ಲ. ಒಳ್ಳೆಯದಾಗಲಿ. ಪಾಂಚಾಲಿ, ಈಗಿನಿಂದ ಅತಿಥಿಗಳ ಹಸಿವು ತೀರಿಸಲು ನಿನಗೆ ತೊಂದರೆ ಇಲ್ಲ. ತೆಗೆದುಕೋ. ಧನ್ಯವಾದಗಳು ಸ್ವಾಮಿ. ಇನ್ನು ಯಾರೂ ನಮ್ಮ ಆಶ್ರಮಕ್ಕೆ ಬಂದವರು ಹಸಿದ ಹೊಟ್ಟೆಯಿಂದ ಹೋಗುವುದಿಲ್ಲ. ಅಕ್ಷಯ ಪಾತ್ರೆಯ ಕಥೆ ನಮಗೆ ಕಲಿಸಿಕೊಡುವ ಪಾಠವೇನೆಂದರೆ, ಆಹಾರವೇ ಮಹಾ ಔಷಧಿ. ಹಂಚಿದರೆ ಅದು ಅಕ್ಷರವಾಗುತ್ತದೆ. ಅನ್ನವನ್ನು ವ್ಯರ್ಥ ಮಾಡಬಾರದು ಮತ್ತು ಹಸಿದವರಿಗೆ ಹಂಚಬೇಕು. ಏಕೆಂದರೆ ಆಹಾರವೇ ಪ್ರಾಣ, ಆಹಾರವೇ ಧರ್ಮ, ಆಹಾರವೇ ಮಹಾ ಭೈಷಜ.